ಸೊ ನಮಸ್ಕಾರ ಎಲ್ರು, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಏನೇನೆಲ್ಲ ಹೊಸ ಹೊಸ ಮೀಮ್ಸ್ ಇದೆ ನೋಡೋಣ. ತಡ ಮಾಡೋದು ಬೇಡ, ಲೆಟ್ಸ್ ಬಿಗಿನ್. ಆಕ್ಚುಲಿ ಹಂಗೇನಿಲ್ಲ ಗುರು, ಹುಡುಗರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಏನ್ ರುಚಿ ಇವ ತೋಪು ಇವ ತೋಪು ಇವ ಅಳ್ಸಿ ನನ್ ಮಕ್ಳ ಇವತ್ ನೀವು ತೋಪು. मैं गिरा होया बंदा जमा नीच बल्लिए ओ ओरा के सिरा पर नहीं. ಲಕ್ಕಿ ಗುರು ಈ ಹುಡುಗ ಯಾರು, ಅಟ್ಲೀಸ್ಟ್ ಮನೇಲೆ ದೇವ್ರ ಜೊತೆ ಡೇಟ್ ಆದ್ರೂ ಆಗ್ತದೆ. ನನ್ನ ಸಿಬ್ಬಲ್ ಅದು ಇಲ್ಲ. ಈ ಜೀವನ ಅನ್ನೋದು ಬರೀ 3 ದಿನ. ಓಯ್ ಮತ್ ನಾನ್ 3 ತಿಂಗಳು ರಿಚಾರ್ಜ್ ಮಾಡ್ಸ್ಕೊಂಡೆ. ಯಾವ ಇವೆಲ್ಲ? ನಾನ್ ಮತ್ 3 ತಿಂಗಳು ರಿಚಾರ್ಜ್ ಮಾಡ್ಸ್ಕೊಂಡೆ, ಏನ್ ಮಾಡ್ಲಿ? ಪಾಪ ಗುರು, ಮುಂಚೆನೆ ಹೇಳಿದ್ರು ಅಟ್ಲೀಸ್ಟ್ ರೀಚಾರ್ಜ್ ದುಡ್ಡಾದ್ರೂ ಮಿಕ್ತಿತ್ತು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಏ ಮಿಸ್ತ್ರಿ, ಹೊಟ್ಟಿಗೆ ಅನ್ನ ತಿಂತೀನಿ, ಸಗಡಿ ತಿಂತಿಲ್ಲ ನೀನು. ಏನಲ್ಲ ಅಲ್ಲಿ ಕದಾ ಮುರಿ ಅಂದ್ರೆ ಕಿಟಕಿ ಮುರಿದಿ, ಕಿಟಕಿ ಮುರಿ ಅಂದ್ರೆ ಕದಾ ಮುರಿದಿ. ಏನ್ ಕಿಟಕಿ ತಗದ ಅಡ್ಡಾಡ್ಬೇಕ ನಾವು ಮನ್ಯಾಗ? ಫುಲ್ ಮಾಡ್ಕೊಂಡು ಈ ಸಲ ಹೊಡೆದು ಪೂರ ಏನಾಗ್ತಂದ್ರೆ ಮುಗಿತ ಎಲ್ಲ ಹೊಡೆದು ಇಟ್ಬಿಟ್ರಿ ಹುಡುಗರು. ನಾನು ಹೋಗ ಮಾತಾಡ್ತಾರೆ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲ. ಒಂದ್ ರೌಂಡ್ ಹೇತ್ ಬಿಡು ಮಕ್ಕದ ಮ್ಯಾಗ. ವಿಮಲ್, ನಮ್ಮ ಭಾಷೆ ಕೇಸರಿ. ಏನ್ ಮಾಡಿಟ್ಟಿಲ್ಲ ಮಕ್ಕ, ಇದನ್ನ ನೋಡಿಲ್ಲ ಏನಿದು? ವಿಮಲ್, ಮಾತು ಮಾತಲ್ಲಿ ಕೇಸರಿ. ಪ್ರಶ್ನೆ ತಪ್ಪಿದೆ ಗುರು, ಕಣ್ ಮುಂದೆನೆ ಕಾಣ್ತಾ ಇದೆ ತಾನೆ ಅವ್ನು ಏನ್ ತಿಂತಾ ಇದ್ದಾನೆ ಅಂತ. ಕೇಳಬಾರ್ದಿತ್ತು. ಓ ಸಾವ್ಕಾರ್ ಮಂದಿ ನಮ್ ಕಡೆ ಬಂದಿರ್ ಹಿಂಗ. ಓ ನಾಳೆ ಎಕ್ಸಾಮ್ ಇದ್ದಾಗ ಕಾಣ್ತಾವು. ಇನ್ನು ಪೂರಾ ನಮ್ದು ಹರ್ದ್ 12 ಮಾಡೋಕ್ ನೋಡ್ರಿ ನಾಳೆ ಕಾಪಿ ಒಯ್ಯಾಕ. ಅದು ಹಂಗೆ ಗುರು, ಎಕ್ಸಾಮ್ ಹಿಂದಿನ ದಿನ ಬುಕ್ ತೆಗೆದು ಓದಿದ್ರೇನೆ ಬುಕ್ಕಿಗೆ ಒಂದು ಬೆಲೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಗಂಡು ನಶೀಬ್ ಅಂದ್ರ ನಮ್ದ ಅನ್ಸುತ್ತ. ನಾವ್ ಅನ್ಕೊಂಡಿದ್ದ ಏನೂ ಆಗಂಗಿಲ್ಲ, ಏನೋ ಒಂದ್ ಮಾಡ್ಬೇಕಂತ ಮುಕ್ಳನ ಕಷ್ಟಪಟ್ಟಿರ್ತೀವಿ. ಯಾವ್ದೋ ಒಂದ್ ಸಮಸ್ಯೆ ಅಡ್ಡಾಗಿ ಎಲ್ಲಾ ಹಳ್ಳ ಹಿಡಿದು ಹೊಯ್ಕೊಂತ ಹೋಗ್ಬಿಡುತ್ತ. ಎಲ್ಲೋ ಮಾರ ದೋಸ್ತರ ಅದಾರ, ಅವ್ರ ನಶೀಬು ಗಾಂಡುನ. ಹುಡುಗಿಯನ್ನು ವರ್ಡ್ ಔಟ್ ಆಫ್ ಸಿಲೆಬಸ್. ನಮ್ಮ ಎಕ್ಸಾಮ್ ರಿಸಲ್ಟ್ ನೋಡಿ ನಮ್ಮ ಅಪ್ಪ ಕಾಲ್ಮರ್ಲೆ ಹೊಡೆದು ಚಪ್ಪಲ್ ಹಾರ ಹಾಕಿನ. ಕೆಲಸ ಏನೋ ಮಾಡ್ತೀವಿ, ಆದ್ರೆ ಅಲ್ಲಿ ಬರೋ ರೊಕ್ಕ ನಮ್ ಸಾಯಂಕಾಲ ಸ್ಟಾಟಿಕ್ಸ್ ಅಂತ ಸಾಲಂಗಿಲ್ಲ. ಅವು ಸಾಲಗಾರ ಸಂಬಂಧ ಮೊಬೈಲ್ದಾಗಿರೋ ಏರೋಪ್ಲೇನ್ 10 ನಿಮಿಷಕ್ಕೊಮ್ಮೆ ಹಾರಿಸೋದಾಗೈತಿ. ಮನ್ಯಾಗ ಕಿಮ್ಮತ್ತಿಲ್ಲ, ಪಕ್ಕಂದಾಗ ರೊಕ್ಕ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊಳಕ್ ಒಂದು ಹುಡುಗಿಲ್ಲ. ಮೊಬೈಲ್ ತಗೊಂಡಿವಿ, ಅದು EMI ಮೇಲೆ. ಬೈಕ್ ತಗೊಂಡ್ವಿ, ಅದು EMI ಮೇಲೆ. ನಮ್ಮ ಹರಿದಿರೋ 100ವರೆಗೆ ಎಷ್ಟು ತೂತದ ಅನ್ನಿಸುತ್ತೆ ಗೊತ್ತಿಲ್ಲ, ಅಷ್ಟು ಕನ್ಫ್ಯೂಸ್ ಆಗೈತೆ ನಮ್ ಜೀವನ. ನಶೀಬ್ ಗಾಂಡು ಆಯ್ತು, ಪಾಂಡು ಕ್ಯಾಕರ್ಸ್ ಆಗ್ತಾ ಹಾಕಿ. ಮೋಸ್ಟ್ಲಿ ನನ್ ಲೈಫ್ ಸ್ಟೋರಿನ ನೋಡಿ ಇನ್ಸ್ಪೈರ್ ಆಗಿ ರೀಲ್ ಮಾಡಿರ್ಬೋದ ಅಂತ ಡೌಟ್ ಬರ್ತಾ ಇದೆ. ಸರ್ ಇದೊಂದ್ ಸ್ವಲ್ಪ ಫಾರ್ಮ್ ನೋಡ್ರಿ. ಇದು ಆ ಕ್ಯಾಬಿನ್ ಹೋಗೋ. ಸರ್ ಅಲ್ಲೆಲ್ಲ ಹೋಗ್ ಬಂದಿನ್ರಿ, ಇಲ್ಲಿ ಐತ್ ನೋಡ್ರಿ, ಇಲ್ಲೇ ಸೈನ್ ಹೊಡ್ಸ್ಕೊಂಡ್ ಬಂದಿನಿ. ಅವ್ರ ಕಡೆ ಮ್ಯಾನೇಜರ್ ಕಡೆ ಸತ್ಯಕ್ ಹೋಗ್ ಬಂದಿನಿ. ಇದ ಕ್ಯಾಬಿನ್ ಅಂತ್ರಿ. ಜೆರಾಕ್ಸ್ ತಂದ್ರನೆ? ಸರ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್, ಸೆಕೆಂಡ್ ಇಯರ್ ಡಿಬೇಟ್ ಕಾಂಪಿಟೇಷನ್ ದಾಗ ಪಡೆದಿಲ್ಲ ಸರ್. ಒಟ್ನಾಗ ನಾ ಊಟದಾಗಿಂತ್ರ ಇಲ್ಲಿ ತನ ಏನೇನ್ ಸರ್ಟಿಫಿಕೇಟ್ ಬಂದಾವ್ ಎಲ್ಲಾ ನಾವ್ ಇದ್ರಾಗ. ನಿನಗೆ ಡೆತ್ ಸರ್ಟಿಫಿಕೇಟ್ ಬೇಕಂದ್ಲೆ? ಸರ್ ಲಂಚ್ ಟೈಮ್ ಐತಿ, ಇನ್ನೊಂದ್ ತಾಸ್ ಬಿಟ್ಟು ಬರ್ರಿ ನೀವು. ಮಂಜ
ಆ ಇಟಾಲಿಯನ್ನು, ಇಂಡಿಯನ್ನು, ಮೆಕ್ಸಿಕನ್ನು, ಆಮೇಲೆ ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯನ್ನು ಯಾ ಅನ್ನು ಬರ್ತಾವ ನೋಡ, ಅವು ಎಲ್ಲಾ ಫುಡ್ ಬರ್ಬೇಕು ನಂಗಿಲ್ಲ. ನಾವ ತಿನ್ನಿಸ್ಬಿಡ್ತೀವಿ ನಿನಗೆ ಕುಂತ ಮಾಡ್ಕೊಡ್ತೀವಿ. ಸರ್ ಸರ್ವರ್ ಡೌನ್ ಐತ್ರಿ. ಲೇ ನೀವ್ ಹಿಂಗ ಅಂತೀರ ಅಂತ ಗೊತ್ತಲ್ಲ ನಂಗ. IT ದವ್ನ್ ಕರ್ಕೊಂಡ್ ಬಂದ್ಬಿಟ್ಟಿನಿ. ನೀ ಏನ್ ಬೇಕು ಸರ್ವರ್ ಡೌನ್ ಐತಿಲ್ಲ ಆಪ್ ಮಾಡಿ ಕೊಡ್ತಾನ. ಇಲ್ಲ ಸರ್, ಇಲ್ಲಲ್ರಿ, ಹೆಡ್ ಆಫೀಸ್ನಾಗ ಆಗೈತಿ. ಮಂಜ ಹೆಡ್ ಆಫೀಸ್ ಒಂದ್ ಎಕ್ಸ್ಪರ್ಟ್ ಕಳ್ಸ್ಲೆ. ಸರ್ ತಲೆ ಕೆಡ್ಸ್ಕೊಬೇಡ್ರಿ, ಇವತ್ ಕೆಲಸ ಆಗುದ. ಲೇ ಬ್ಯಾಂಕ್ಯಾನ್ಕೆ ನಿನ್ನವ್ನು ಇವತ್ ನೀ ಕೆಲಸ ಮಾಡಿ ಕೊಡುದಲ್ಲಿ. ಲೇ ನೀವೇನ್ ಬೇಕಾದ್ ಮಾಡ್ಲೆ, ಚಾಪಿ ಕೆಳಗ್ ನುಗ್ತೇನ್ಲೆ, ಚಾಪಿ ತೆಗದ್ ಅವನು ಜಗ್ಗಿ ಕೆಲಸ ಮಾಡಿಸ್ತೀನ್ಲೆ ನಿನಗೆ. ಇವತ್ತ ನೀ ಇವತ್ ಕೆಲಸ ಮಾಡುದೇ. ಸರ್ ಇಲ್ಲ ಸರ್ ನಾನು ಇಲ್ಲಿ ಕೆಲಸ ಮಾಡೋಣ ಅಲ್ಲ ಸರ್, ನಾನು ಬ್ಯಾಂಕ್ನ ಅಲ್ಲ. ಈ ಪೇಪರ್ನ ಬರೆದ್ ಕೊಟ್ಟೋಗ್ಯಾರ. ಇವ್ರು ಯಾರ ಬಂದ್ರ ಲಂಚಿಗೆ ಹೋಗೇನಿ, ಸರ್ವರ್ ಡೌನ್ ಆದಿದಂತ ಬರೆದ್ ಕೊಟ್ರ ನಾ ಇಲ್ಲಿ ಕೆಲಸ ಮಾಡೋಣ. ಸುಮ್ನ 5,000 ರೂಪಾಯಿ ದುಡಿಯಕ್ ಬಂದ ಸರ್. ಬ್ಯಾಂಕ್ ಮುಗಿತ್ ಬರ್ಲೆ, ಬೇರೆ ಬ್ಯಾಂಕ್ ಇಡ್ರಲಿ. ಅದ್ ಯಾವ್ದ ಅಲ್ಲೊಂದ್ ಹೋಗುನಲ್ಲೇ. ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ಕೊಡೋದಲ್ಲ ರೋಸ್ತಾರ ಅಂತವ್ರಿಗೆಲ್ಲ ಹೋಗಿ ಈ ತರಾನೇ ಮಾಡ್ಬೇಕು. ಪಟ ಅಂತ ಕೆಲಸ ಮಾಡ್ಕೊಟ್ಬಿಡ್ತಾರ. ನಾನ್ ದಿನ ಲೇಟ್ ಆಗಿ ಹೇಳ್ತಾ ಇದ್ದೆ. ಒಂದ್ ದಿವಸ ನಂಗೆ ಡಾಕ್ಟರ್ ಹೇಳಿದ್ರು, ಪ್ರವೀಣ್ ಬೇಗ ಎದ್ದೇಳು, ನಿನ್ ಆಸ್ ಜಾಸ್ತಿ ಆಗುತ್ತೆ, ತುಂಬಾ ವರ್ಷ ಬದುಕ್ತೀಯ ಅಂತ. ನನಗಿಂತ ಬೇಗ ಬೆಳಿಗ್ಗೆ ಕೋಳಿ ಎದ್ದೇಳತ್ತೆ, ಬಟ್ ಸಾಯಂಕಾಲ ಅಷ್ಟೊತ್ತಿಗೆ ಕಬಾಬ್ ಆಗ್ಬಿಡತ್ತೆ. ಯಾರನ್ನ ಬಿಡ್ತೀಯಾ? ಡಾಕ್ಟರ್ ಹೇಳದ್ ನಾನ್ ತಲೆ ಕೆಡ್ಸ್ಕೊಳ್ಳೋ, ಅದಕ್ಕೆ ನಾನು ಲೇಟ್ ಆಗೇ ಎದ್ದೇಳೋದು. ಅದಕ್ಕೆ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ. ಡಾಕ್ಟರ್ ಮಾತೆಲ್ಲ ಯಾಕೆ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ರೀ ನಾನ್ ಸಲೂನ್ ಹೋಗಿ ಬರ್ತೀನಿ. ನಿಮ್ ಕೆಲ್ಸ ಎಲ್ಲ ಮುಗಿಸ್ಕೊಂಬಿಡಿ. 2 hours ಆದ್ಮೇಲೆ ನಾನು ನಿನ್ನೆ ಪಿಕ್ ಮಾಡಿ ಆಯ್ತಾ? ಬಾಯ್. 2 hours later. ಸಲೂನ್ ಕ್ಲೋಸ್ ಇತ್ತ. ಇಲ್ವಲ್ಲ, ಯಾಕೆ? ಸುಪ್ಪಿನಿ ಸುಗ್ಗ ಪೂಸನಿ. ನಮ್ ಹುಡುಗರು 100 ರೂಪಾಯಿ ಕೊಟ್ಟು ಕಟಿಂಗ್ ಶಾಪಿಗೆ ಹೋಗಿ ಬಂದ್ರೆ ಮಕಾನೇ ಚೇಂಜ್ ಆಗಿಬಿಟ್ಟಿರುತ್ತೆ. ಅದೇ ಹುಡುಗಿರು 2,000 ರೂಪಾಯಿ ಕೊಟ್ಟು ಸೆಲೂನ್ಗೆ ಹೋಗಿ ಬಂದ್ರು ಹೆಂಗಿರ್ತಾರೋ ಹಂಗೆ ಇರ್ತಾರೆ. ಸರ್ ನಾನ್ ಕೆಲ್ಸ ಬಿಡ್ಬೇಕು ಅನ್ಕೊಂಡಿದೀನಿ, ನನ್ ಕೈ ಕೆಲ್ಸ ಮಾಡಕ್ ಆಗ್ತಿಲ್ಲ. ಯಾಕೆ ಈ ಮಂತ್ ನಿನ್ ಸ್ಯಾಲರಿ ಹೈಕ್ ಮಾಡ್ತಿದ್ದೀನಲ್ಲ? ಅಲ್ಲ ಸರ್, ಮನೆಗ್ ಟೈಮ್ ಕೊಡಕ್ ಆಗ್ತಿಲ್ಲ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ಬಿಟ್ಟು ನಿಂಗೆ ಎಕ್ಸ್ಟ್ರಾ ಲೀವ್ ಕೊಡೋ ತರ ಮಾಡ್ತೀನಿ. ಅಲ್ಲ ಸರ್, ಮನೆ ತುಂಬಾ ದೂರ ಇದೆ, ಅಪ್ ಅಂಡ್ ಡೌನ್ ಮಾಡಕ್ ಆಗ್ತಿಲ್ಲ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ನಿನ್ ಕಾರ್ ವ್ಯವಸ್ಥೆ ಮಾಡ್ಕೊಡ್ತೀನಿ. ಓಕೆನಾ? ಇಷ್ಟೆಲ್ಲ ಹೇಳಿದ್ಮೇಲೆ ಓಕೆ. ಓಕೆ ಸರ್ ನಿಧಾನಕ್ ಮಾತಾಡೋ. ನಾನು ಕೆಲಸ ಬೇಡ ಅಂತ ಅನ್ಕೊಂಡಿದ್ದೀನಿ. ತಗೋ ಹೋಯ್ತಾ ಇರು. ಎಂಗಿದು ಬೇಕಿತ ಮಗನೇ ವಾಪಸ್ಸು ಒಂದು ಶಿವ. ಪಾಪ ಹುಡುಗಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಲು ಅನ್ಸುತ್ತೆ ಗುರು ಹುಡುಗನ್ಕಿಂತ. ಅದಕ್ಕೆ ಪಾಪ ಅವಳಿಗೆ ಸ್ವಲ್ಪ ಫೆಸಿಲಿಟಿ ಜಾಸ್ತಿ ಸಿಗ್ತಾ ಇದೆ ಕಂಪ್ನಿ ಕಡೆಯಿಂದ. ನೀನು ಮಿಕ್ಕಂಡಿರಪ್ಪ ನೀನು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಾನ್ ನಿಮ್ಗೆ ಸಿಗ್ತೀನಿ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ. ಪ್ರೀತಿ ತಾನೇ ವಾಪಸ್ ಸಿಗುತ್ತೆ ನಿನಗೆ, ಮತ್ತೇನೋ ಬೇಕು ನಿನಗೆ.